ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ MJ ಎಜುಕೇಷನ್ ಕನ್ನಡಗೆ ಸ್ವಾಗತ. ಇವತ್ತು ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರಲ್ಲಿ ಬರುವಂಥ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಅಧ್ಯಾಯ 1 ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಅಧ್ಯಾಯದ ಕುರಿತು ಇವತ್ತು ನಾವು ವಿವರಣೆ ನೀಡ್ತಾ ಇದ್ದೀನಿ ಪಾಠದ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇದರ ಅಂಶಗಳು ನೋಡೋದಾದರೆ ಈ ಪಾಠದ ಅಂಶಗಳು: ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ನಡುವಿನ ಸಂಬಂಧ ಮತ್ತು ಭಾರತದಲ್ಲಿ ಯೋಜನೆ, ಭಾರತದ ಪಂಚವಾರ್ಷಿಕ ಯೋಜನೆ ಮತ್ತು ಸಾಧನೆಗಳು, ಹಸಿರು ಕ್ರಾಂತಿ ಅಂತ ಇಷ್ಟು ಅಂಶಗಳು ನೋಡೋದಾದರೆ ಇವಾಗ ನಾವು ಕಂಪ್ಲೀಟಾಗಿ ಓದಿ ನಿಮಗೆ ಅರ್ಥ ಹೇಳ್ತೀನಿ. ಮಾನವ ಎಲ್ಲ ಆರ್ಥಿಕ ಚಟುವಟಿಕೆಗಳು ಒಂದು ಸಂಘಟಿತ ವ್ಯವಸ್ಥೆ. ಅರ್ಥವ್ಯವಸ್ಥೆಯ ಮೂಲ ಗುರಿ ಮಾನವನನ್ನು ಕ್ಷೇಮಾಭಿವೃದ್ಧಿ. ಸರ್ಕಾರವು ಸಹ ಮಾನವನ ಕ್ಷೇಮಾಭಿವೃದ್ಧಿಯನ್ನು ದೃಷ್ಟಿಯಿಂದ ಕಾರ್ಯನಿರ್ವಹಿಸುತ್ತದೆ. ಹಾಗಾದರೆ ಮಾನವನ ಆರ್ಥಿಕ ಚಟುವಟಿಕೆ ಸರ್ಕಾರದ ಮಧ್ಯಪ್ರವೇಶ ಇರಬೇಕು. ಆರ್ಥಿಕ ಅಭಿವೃದ್ಧಿ ಸರ್ಕಾರ ಪಾತ್ರವೇನೆಂಬ ಪ್ರಶ್ನೆ ಉಂಟಾಗುತ್ತದೆ ಅಂತ ನೋಡ್ಬೋದು. 19ನೇ ಶತಮಾನದ ಅಂತ್ಯವರೆಗೂ ಮಾನವನ ಆರ್ಥಿಕ ಚಟುವಟಿಕೆ ಸರ್ಕಾರದ ಮಧ್ಯಪ್ರವೇಶ ಇರಬಾರದು ಎಂದು ಅಂದಿನ ಹಲವಾರು ಅರ್ಥಶಾಸ್ತ್ರಜ್ಞರು ಅಭಿಪ್ರಾಯವಾಗುತ್ತದೆ. ಅಂದರೆ 19ನೇ ಅಂತ್ಯವರೆಗೆ ಮಾನವನ ಆರ್ಥಿಕ ಚಟುವಟಿಕೆ ಸರ್ಕಾರ ಮಧ್ಯಪ್ರವೇಶ ಇರಬಾರದು ಅಂತ ಕೆಲವು ಅರ್ಥಶಾಸ್ತ್ರಜ್ಞರು ಹೇಳುತ್ತಾರೆ. ಆಗ ಸರ್ಕಾರವು ಕೆಲವು ರಾಷ್ಟ್ರ ರಕ್ಷಣೆ, ನ್ಯಾಯ ನಿರ್ಣಯ ಮತ್ತು ಶಾಂತಿ ಸುವ್ಯವಸ್ಥೆ ಪಾಲನೆ ಮುಂತಾದ ಮೂಲಭೂತ ಕಾರ್ಯಗಳನ್ನಷ್ಟೇ ನಿರ್ವಹಿಸುತ್ತಿದ್ದವು. ಆದರೆ 20ನೇ ಶತಮಾನ ಕಲ್ಯಾಣ ರಾಜ್ಯಗಳು ಉದಯದೊಂದಿಗೆ ಸರ್ಕಾರ ಕಾರ್ಯಕ್ಷೇತ್ರ ವಿಸ್ತರಣೆಯಾಯಿತು. ಸರ್ಕಾರ ಎಲ್ಲ ಪ್ರಜೆಗಳಿಗೆ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ, ನಿರ್ಮೂಲ್ಯ, ಸಾರಿಗೆ, ಸಂಪರ್ಕ ಮುಂತಾದ ಕೆಲವು ಸೌಕರ್ಯಗಳನ್ನು ಒದಗಿಸಲು ಮುಂತಾದವು. ಇವಾಗ ನೋಡಿದ್ರೆ 20ನೇ ಶತಮಾನದಲ್ಲಿ ಕಲ್ಯಾಣ ರಾಜ್ಯಗಳಿಗೆ ಉದಯದಿಂದ ಸರ್ಕಾರ ಕಾರ್ಯಕ್ಷೇತ್ರದಲ್ಲಿ ಎಲ್ಲ ಪ್ರಜೆಗಳಿಗೆ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ ಮತ್ತು ಸಾರಿಗೆ ಸಂಪರ್ಕ ಮುಂತಾದ ಹಲವು ಸೌಕರ್ಯಗಳು ಒದಗಿಸಿಕೊಂಡು ಮುಂತಾದ ಹಾಗೆ ನಾವು ನೋಡುತ್ತೇವೆ. ಪ್ರಕ್ರಿಯೆ ಸರ್ಕಾರದ ಪಾತ್ರ ಹೆಚ್ಚಿನ ಪ್ರಾಮುಖ್ಯವನ್ನು ಪಡೆದಿದೆ. ಮುಂದುವರಿತಿರುವುದು ದೇಶಗಳಲ್ಲಿ ಸಾಮಾನ್ಯವಾಗಿ ನಿರುದ್ಯೋಗಿ, ಬಡತನ, ಕೃಷಿಯ ಹಿಂದುಳಿಕೆ, ಆದಾಯ ಮತ್ತು ಸಂಪತ್ತಿನ ಅಸಮಾನ ಹಂಚಿಕೆ ಅಂತ ಸಮಸ್ಯೆಗಳು ಕಂಡುಬರುತ್ತೆ. ಮುಂದೆ ದೇಶದಲ್ಲಿ ಸಾಮಾನ್ಯವಾಗಿ ನಿರುದ್ಯೋಗಿ, ಬಡತನ ನಾವು ನೋಡೋದಾದರೆ ಭಾರತದಲ್ಲಿ ಅಥವಾ ಒಂದು ದೇಶದಲ್ಲಿ ನಿರುದ್ಯೋಗಿ, ಬಡತನ, ಕೃಷಿಯ ಹಿಂದುಳಿಕೆ, ಆದಾಯ ಮತ್ತು ಸಂಪತ್ತಿನ ಅಸಮಾನ ಹಂಚಿಕೆ ಅಂತ ಸಮಸ್ಯೆಗಳು ಕಂಡುಬರುತ್ತದೆ. ಮೂಲಭೂತ ಸೌಲಭ್ಯಗಳಾದ ಸಾರಿಗೆ, ಸಂಪರ್ಕ, ವಿದ್ಯುತ್, ಶಿಕ್ಷಣ, ಆರೋಗ್ಯ ಮುಂತಾದ ಕೊರತೆಯಿಂದ ಎದುರಿಸುತ್ತದೆ. ಅಂದರೆ ಒಂದು ದೇಶದಲ್ಲಿ ಸಾಮಾನ್ಯವಾಗಿ ನೋಡೋದಾದರೆ ನಿರುದ್ಯೋಗ, ಬಡತನ, ಕೃಷಿ ಹಿಂದುಳಿಕೆ, ಆದಾಯ ಮತ್ತು ಸಂಪತ್ತಿನ ಅಸಮಾನ ಹಂಚಿಕೆ ನಾವು ನೋಡ್ಬೋದು. ಮತ್ತು ಮೂಲಭೂತ ಸೌಕರ್ಯಗಳಾದ ಸಾರಿಗೆ, ಸಂಪರ್ಕ, ವಿದ್ಯುತ್ ಮತ್ತು ಶಿಕ್ಷಣ, ಆರೋಗ್ಯ ಇವೆಲ್ಲ ಮುಂತಾದ ಕೊರತೆಯಿಂದ ವಂಚಿತರಾಗಿರ್ತಾರೆ ಜನಗಳು, ಒಂದು ದೇಶದ ಜನಗಳು. ಇಂಥ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರ ಮಧ್ಯಪ್ರವೇಶ ಅನಿವಾರ್ಯವಾಗುತ್ತೆ ಎಂದು ಕೊರತೆ ಹೋಗಲು ಶ್ರಮಿಸುತ್ತದೆ. ಅಂದರೆ ಇಂಥ ಸಮಸ್ಯೆಗಳು ಸರ್ಕಾರ ಬರಬೇಕಂತ ಇಲ್ಲಿ ನೋಡೋದಾದರೆ ಅರ್ಥವ್ಯವಸ್ಥೆ ರಾಷ್ಟ್ರೀಯ ಆದಾಯ, ಉತ್ಪಾದನೆ, ಉದ್ಯೋಗ, ಹೂಡಿಕೆ, ಬೆಲೆ ಮುಂತಾದ ನಿರಂತರವಾಗಿ ಏರಿಳಿತಗಳಿಂದ ಕೂಡಿರುತ್ತದೆ. ಇಂಥ ಏರಿಳಿತಗಳಿಗೆ ಆರ್ಥಿಕ ಏರಿಳಿತಗಳೆಂದು ಎನ್ನುತ್ತಾರೆ. ಅಂದರೆ ಅರ್ಥವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಆದಾಯ, ಉತ್ಪಾದನೆ, ಉದ್ಯೋಗ, ಹೂಡಿಕೆ, ಬೆಲೆ ಮುಂತಾದ ನಿರಂತರವಾಗಿ ಏರಿಳಿತದಿಂದ ಕೂಡಿರುತ್ತದೆ. ಇಂಥ ಏರಿಳಿತಗಳನ್ನು ಆರ್ಥಿಕ ಏರಿಳಿತ ಎನ್ನುತ್ತಾರೆ. ಅರ್ಥವ್ಯವಸ್ಥೆ ಹೆಚ್ಚಿನ ಏರಿಳಿತವನ್ನು ಪ್ರಗತಿಯನ್ನು ಸಾಗುವುದನ್ನು ಆರ್ಥಿಕ ಸ್ಥಿರತೆ ಎನ್ನುತ್ತೇವೆ. ಹಾಗೆ ದೇಶದಲ್ಲಿ ಉತ್ಪಾದನೆ ಆಗುವ ಆದಾಯ ಮತ್ತು ಸಂಪತ್ತು ಜಾತಿ, ವರ್ಗ, ಅಕ್ಷರತ, ಅನಕ್ಷರತ, ಬಡವ, ಬಲ್ಲಿದ, ನಗರ, ಗ್ರಾಮೀಣ ಎಂಬ ಯಾವುದೇ ತಾರತಮ್ಯವಿಲ್ಲದೆ ಸಮಾಜದಲ್ಲಿ ಎಲ್ಲ ಜನರು ಆದಷ್ಟು ಸಮಾನವಾಗಿ ಹಂಚಿಕೆ ಆಗಬೇಕೆಂದು ಇದನ್ನೇ ಸಮಾಜ ನ್ಯಾಯ ಎನ್ನುತ್ತಾರೆ. ಅಂದರೆ ಸಮಾಜದಲ್ಲಿ ಎಲ್ಲರಿಗೂ ಸರಿ ಸಮಾನ, ಅನಕ್ಷರತೆ, ಬಡವ, ಬಲ್ಲಿದ, ನಗರ, ಗ್ರಾಮೀಣ ಎಂಬ ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಜನರಲ್ಲಿ ಎಲ್ಲ ಆದಷ್ಟು ಸಮಾನವಾಗಿ ಹಂಚಿಕೆ ಆಗಬೇಕೆಂದು ಹೇಳ್ತಾರೆ. ಆರ್ಥಿಕ ಸ್ಥಿರತೆ ಮತ್ತು ಸಾಮಾಜಿಕ ನ್ಯಾಯದೊಂದಿಗೆ ಆರ್ಥಿಕ ಅಭಿವೃದ್ಧಿ ಸಾಧಿಸಬೇಕು ಸರ್ಕಾರ ಪಾತ್ರ ವಿಮುಖವಾಗಿದೆ ಅಂತ ನೋಡ್ಬೋದು. ಮತ್ತು 20ನೇ ಶತಮಾನದಲ್ಲಿ ಸರ್ಕಾರ ಶೀಘ್ರ ಆರ್ಥಿಕ ಅಭಿವೃದ್ಧಿ ಸಾಧಿಸಲು 20ನೇ ಶತಮಾನದಲ್ಲಿ ಸರ್ಕಾರ ಶೀಘ್ರ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವ ಪ್ರಮುಖ ತಂತ್ರವಾಗಿದ್ದು ಆರ್ಥಿಕ ಯೋಜನೆಗಳು ಬಳಿಕ ತಂದವು. 1929ರಲ್ಲಿ ಸೋವಿಯತ್ ರಷ್ಯಾ ಮೊಟ್ಟಮೊದಲ ಆರ್ಥಿಕ ಯೋಜನೆಯನ್ನು ಜಾರಿಗೊಳಿಸಿದೆ. ಸೋವಿಯತ್ ರಷ್ಯಾ ಅಂದರೆ ರಷ್ಯಾ ಬರುತ್ತೆ. ಇವಾಗಿನ
1920 ಸೋವಿಯತ್ ರಷ್ಯಾವು ಮೊಟ್ಟ ಮೊದಲು ಆರ್ಥಿಕ ಯೋಜನೆ ಜಾರಿಗೊಳಿಸಿ ಮೂಲಕ ಶೀಘ್ರ ಆರ್ಥಿಕ ಪ್ರಗತಿಯನ್ನು ಸಾಧಿಸುವ ಯಶಸ್ವಿಯಾಯಿತು. ಎರಡನೇ ಮಹಾಯುದ್ಧ ನಂತರ ವಿಶ್ವದ ಬಹುತೇಕ ದೇಶಗಳು ಸರ್ಕಾರ ತಮ್ಮ ಆರ್ಥಿಕ ಸಂಕಷ್ಟದಿಂದ ಹೊರಬರಲು ಆರ್ಥಿಕ ಯೋಜನೆಗೆ ಮೊರೆ ಹೋದವು. ಅಂದರೆ ಎರಡನೇ ಮಹಾಯುದ್ಧದಿಂದ ಎಲ್ಲ ಬಹುತೇಕ ರಾಷ್ಟ್ರಗಳು ತಮ್ಮ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾದವು. ಇವಾಗ ನೋಡೋದಾದರೆ ಒಂದನೇದು ಭಾರತದಲ್ಲಿ ಯೋಜನೆ ಅಂತ ನೋಡೋದಾದರೆ, ಈ ಭಾರತದಲ್ಲಿ ಯೋಜನೆ ನೋಡೋದಾದರೆ, ಯೋಜನೆ ಎನ್ನುವುದು ಪ್ರತಿಯೊಬ್ಬ ವ್ಯಕ್ತಿಯು ಬದುಕಿಗೆ ಅವಕಾಶ. ಯೋಜನೆ ಅಂದರೆ ಒಂದು ದೇಶದಲ್ಲಿ ಬದುಕ್ತಿರುವಂಥ ಎಲ್ಲರಿಗೂ ಒಂದು ಅವಶ್ಯಕತೆ ಅಂತ ನೋಡ್ಬೋದು. ವೈಯಕ್ತಿಕ ಬದುಕಿನಲ್ಲಿ ಯಶಸ್ಸು ಗಳಿಸಬೇಕಾದರೆ ಸಂಪನ್ಮೂಲಗಳನ್ನು ಯೋಜಿತ ರೀತಿಯಲ್ಲಿ ಬಳಸಿಕೊಳ್ಳಬೇಕಾದರೆ ಮತ್ತು ಅಲ್ಲವೇ ವಿದ್ಯಾರ್ಥಿಯು ತಾನು ಉತ್ತಮ ಜ್ಞಾನ ಪಡೆಯಲು ಹಾಗೂ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ತನ್ನ ದಿನದ ಸಮಯ ವ್ಯವಸ್ಥೆಯನ್ನು ಬಳಸಿಕೊಳ್ಳಬೇಕಾಗುತ್ತೆ. ಪ್ರತಿದಿನ ಇಂತಿಷ್ಟು ಗಂಟೆ ಓದಬೇಕು, ಇಂತಿಷ್ಟು ಗಂಟೆ ಆಟವಾಡಬೇಕು, ಇಷ್ಟು ನಿದ್ದೆ ಮಾಡಬೇಕೆಂದು ಯೋಚಿಸುತ್ತಾನೆ. ಅಂದರೆ ಇದು ನೋಡುವುದಾದರೆ ಒಬ್ಬ ವಿದ್ಯಾರ್ಥಿಯೇನು ತಾನು ಎಕ್ಸಾಮ್ನಲ್ಲಿ ಪಾಸ್ ಆಗೋ ಸಲುವಾಗಿ ತಾನು ಉತ್ತಮ ಜ್ಞಾನ ಪಡೆಯಲು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ಅವನು ಒಂದೊಂದು ಸಮಯ ಮಾಡಿಕೊಳ್ತಾನೆ. ತಾನು ದಿನದಲ್ಲಿ ಎಷ್ಟು ಓದಬೇಕು, ಎಷ್ಟು ಆಟ ಆಡಬೇಕು, ಎಷ್ಟು ನಿದ್ದೆ ಮಾಡಬೇಕು ಎಂದು ಯೋಚಿಸುತ್ತಾನೆ. ಅದನ್ನೇ ಅನುಷ್ಠಾನ ತರಬೇಕಾಗುತ್ತೆ ಅಂತ ನೋಡೋದಾದರೆ, ಅದೇ ರೀತಿಯ ದೇಶವು ತನಗೆ ಲಾಭವಿರುವ ಸಂಪನ್ಮೂಲಗಳು ವ್ಯವಸ್ಥೆಯಾಗಿ ಬಳಸಿಕೊಂಡು ಅಗತ್ಯ ಕ್ಷೇತ್ರಗಳಿಗೆ ಆಯ್ಕೆ ಮಾಡಿ ನಿರ್ದಿಷ್ಟ ಅವಧಿಯೊಳಗೆ ಪ್ರಗತಿ ಸಾಧಿಸಲು ಯೋಜನೆ ರೂಪಿರುತ್ತದೆ. ಅಂದರೆ ಅದೇ ಎಕ್ಸಾಂಪಲ್ ತಗೊಂಡು ನಿಮಗೆ ದೇಶದಲ್ಲಿ ಏನೇನು ಅಗತ್ಯವಿರುತ್ತೆ, ಎದರಿಂದ ಲಾಭ ಬರುತ್ತೆ, ಎದರಿಂದ ಅಂತ ನೋಡೋದಾದರೆ ಈ ಥರ ಹೇಳ್ತದೆ. ನಿದ್ದೆ ಮತ್ತು ಅದೇ ರೀತಿಯಾಗಿ ತನಗೆ ಲಾಭವಿರುವ ಸಂಪನ್ಮೂಲಗಳು ವ್ಯವಸ್ಥೆಯನ್ನು ಬಳಸಿಕೊಂಡು ಅಗತ್ಯ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ನಿರ್ದಿಷ್ಟ ಅವಧಿಯನ್ನು ಪ್ರಗತಿಗೆ ಸಾಧಿಸಲು ಯೋಜನೆ ರೂಪಿಸುತ್ತದೆ. ಸರ್ಕಾರವು ಕೆಲವು ನಿರ್ದಿಷ್ಟ ಧ್ಯೇಯೋದ್ದೇಶಗಳೊಂದಿಗೆ ದೇಶದಲ್ಲಿ ಸಂಪನ್ಮೂಲಗಳು ಸಾಮರ್ಥ್ಯ ಬಳಸಿಕೊಂಡು ಜನರ ಸುಖವು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲು ಪ್ರಜ್ಞಾಪೂರ್ವಕವಾಗಿ ಮತ್ತು ವಿವೇಕಯುತವಾಗಿ ಜಾರಿಗೊಳಿಸುವ ಪ್ರಕ್ರಿಯೆಯನ್ನು ಯೋಜನೆ ಎನ್ನುತ್ತೇವೆ. ಅಂದರೆ ಯೋಜನೆ ಎಂದರೆ ಏನು ಅಂತ ನೋಡೋದಾದರೆ, ಸರ್ಕಾರವು ಕೆಲವು ನಿರ್ದಿಷ್ಟ ಧ್ಯೇಯೋದ್ದೇಶಗಳಿಂದ ದೇಶದಲ್ಲಿ ಸಂಪನ್ಮೂಲಗಳು ಸಮರ್ಥವಾಗಿ ಬಳಸಿಕೊಂಡು ಜನರ ಸುಖವನ್ನು ಗರಿಷ್ಠ ಮಟ್ಟಿಗೆ ಹೆಚ್ಚಿಸಲು ಪ್ರಜ್ಞಾಪೂರ್ವಕವಾಗಿ ಮತ್ತು ವಿವೇಕಯುತವಾಗಿ ಜಾರಿಗೊಳಿಸುವ ಪ್ರಕ್ರಿಯೆಯನ್ನು ಯೋಜನೆ ಎನ್ನುತ್ತೇವೆ. ಸರ್ಕಾರವು ದೇಶದ ಜನರನ್ನು ಹಿತದೃಷ್ಟಿಯಿಂದ ಲಭ್ಯವಿರುವ ಸಂಪನ್ಮೂಲಗಳನ್ನು ಗಮನದಲ್ಲಿಟ್ಟುಕೊಂಡು ಏನನ್ನು ಉತ್ಪಾದಿಸಬೇಕು, ಎಷ್ಟು ಉತ್ಪಾದಿಸಬೇಕು ಹಾಗೂ ಉತ್ಪಾದಿಸಿದ ಹೇಗೆ ವಿತರಿಸಬೇಕು ಎಂಬ ಮಹತ್ವ ನಿರ್ಧಾರ ಆದ್ಯತೆ ಮೇಲೆ ಕೈಗೊಂಡಿದೆ. ಹೀಗೆ ಆರ್ಥಿಕ ಯೋಜನೆ ದೇಶದ ಸಮಗ್ರ ಅಭಿವೃದ್ಧಿಗೆ ಒಂದು ತಂತ್ರವಾಗಿ ಬಳಕೆಯಾಗಿದೆ ಅಂತ ನೋಡ್ಬೋದು. ಇಷ್ಟು ನಿಮಗೆ ನೋಡೋದಾದರೆ, ಮತ್ತು ಭಾರತದ ಮೊಟ್ಟ ಮೊದಲ ಆಧುನಿಕ ಯೋಜನೆ ಬಗ್ಗೆ ಚಿಂತಿಸಿದವರು ಯಾರಾದರೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ. ಆದರೂ ಭಾರತದ ಮೊಟ್ಟ ಮೊದಲ ಆಧುನಿಕ ಯೋಜನೆ ಬಗ್ಗೆ ಚಿಂತಿಸಿದವರು ಯಾರಂದರೆ ನಮ್ಮ ಕರ್ನಾಟಕದವರು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರು 1934ರಲ್ಲಿ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಪ್ಲ್ಯಾನೆಡ್ ಎಕಾನಮಿ ಫಾರ್ ಇಂಡಿಯಾ ಎಂಬ ಒಂದು ಪುಸ್ತಕವನ್ನು ಪ್ರಕಟಿಸಿದರು. 1934ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯವರು ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಅನ್ನೋ ಒಂದು ಪುಸ್ತಕವನ್ನು 1930ರಲ್ಲಿ ಬಿಡುಗಡೆ ಮಾಡಿದರು. ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಗೆ ಅಗತ್ಯವನ್ನು ಒತ್ತಿ ಹೇಳಿದರು. ಹಾಗೆ ಅವರು ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಎಂದು ಕೂಡ ಕರೀತಾರೆ. ಸರ್ ಎಂ ವಿಶ್ವೇಶ್ವರಯ್ಯರಿಗೆ ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಎಂದು ಕೂಡ ಕರೆಯಲಾಗುತ್ತದೆ. ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರ 1950ರಲ್ಲಿ, ಅಂದರೆ ಸ್ವಾತಂತ್ರ್ಯ ಆದ ನಂತರ, ಸ್ವಾತಂತ್ರ್ಯ ನಮಗೆ 1947ರಲ್ಲಿ ಸಿಗುತ್ತು. 1950ರಲ್ಲಿ ಭಾರತ ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರವು 1950ರಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅಂತ ನಾವು ರಚಿಸಿತು. ಇಲ್ಲಿ ನೋಡೋದಾದರೆ ರಚಿಸಿದ ಪ್ರಧಾನಮಂತ್ರಿಯವರು ಇದರ ಅಧ್ಯಕ್ಷರಾಗಿರುತ್ತಾರೆ. ಅಂದರೆ ಇದರ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ಪ್ರಧಾನಮಂತ್ರಿ ಇದರ ಅಧ್ಯಕ್ಷರಾಗಿರುತ್ತಾರೆ. ಇದರ ಮುಖ್ಯ ಉದ್ದೇಶವೇನೆಂದರೆ, ಇದು ರಾಷ್ಟ್ರೀಯ ಯೋಜನಾ ಆಯೋಗದ ಮುಖ್ಯ ಉದ್ದೇಶ ಏನೆಂದರೆ ನೋಡೋದಾದರೆ, ದೇಶದಲ್ಲಿ ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲ ಮತ್ತು ಬಂಡವಾಳ ನಿಖರವಾಗಿ ಅಂದಾಜು ಮಾಡಿ ಮತ್ತು ಸಂಪನ್ಮೂಲಗಳ ಪರಿಣಾಮಕಾರಿ ಬಳಕೆ ಮತ್ತು ಯೋಜನೆಗಳು ತಯಾರಿಸುವುದು. ಭಾರತದಲ್ಲಿ ಯೋಜನೆ ಅವಧಿ 5 ವರ್ಷವೆಂದು ಪಂಚವಾರ್ಷಿಕ ಯೋಜನೆ ಎಂದು ಹೆಸರಿಸಲಾಗಿದೆ. ಇದು ರಾಷ್ಟ್ರೀಯ ಯೋಜನಾ ಆಯೋಗವನ್ನು ಪ್ರಧಾನಮಂತ್ರಿಯವರ ಕೈಯಲ್ಲಿ ಇರುತ್ತೆ. ಇದು ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲ ಬಂಡವಾಳ ನಿಖರವಾಗಿ ಅಂದಾಜು ಮಾಡಿ ಈ ಸಂಪನ್ಮೂಲವನ್ನು ಪರಿಣಾಮಕಾರಿ ಬಳಕೆ ಯೋಜನೆಗಳು ತಯಾರಿಸುವ ಭಾರತದ ಯೋಜನೆ ಅವಧಿ 5 ವರ್ಷವೆಂದು ಪಂಚವಾರ್ಷಿಕ ಯೋಜನೆ ಎಂದು ಹೆಸರಿಸಲಾಗಿದೆ. 1952ರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ 1952ರಲ್ಲಿ ಬಿಡುಗಡೆ ಮಾಡಿದರು. ಇದನ್ನು ಸ್ಥಾಪಿಸಲಾಯಿತು. ಇದರಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿ ಸದಸ್ಯರಾಗುತ್ತಾರೆ. ಅಂದರೆ ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯಲ್ಲಿ ಎಲ್ಲ ರಾಜ್ಯದ
CM ಅಂದರೆ ಮುಖ್ಯಮಂತ್ರಿಗಳು ಸದಸ್ಯರಾಗಿರ್ತಾರೆ. ಇದು ರಾಷ್ಟ್ರೀಯ ಯೋಜನಾ ಆಯೋಗ ಎಂದು ತಯಾರಿಸುತ್ತಾರೆ. ಪಂಚವಾರ್ಷಿಕವಾಗಿ ಯೋಜನೆ ಕರಡಿಗೆ ಅನುಮೋದನೆ ನೀಡಿ ಅಲ್ಲದೆ ಎಲ್ಲ ರಾಜ್ಯಗಳ ಸಮತೋಲನ ಅಭಿವೃದ್ಧಿಯುವಂತೆ ಗಮನ ಹರಿಸುತ್ತಾರೆ. ಇದು ನೋಡೋದಾದರೆ 1952ರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಜಾರಿಗೆ ಬಂತು. ಇದರಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿ ಸದಸ್ಯರಾಗುತ್ತಾರೆ. ಇದು ರಾಷ್ಟ್ರೀಯ ಯೋಜನೆ ಆಯೋಗ ಎಂದು ತಯಾರಿಸಲಾಗಿದೆ. ಪಂಚವಾರ್ಷಿಕ ಯೋಜನೆ ಎರಡನೇದಾಗಿ 5 ಇಯರ್ಸ್ ಪ್ಲ್ಯಾನ್ ಅಂತ ಇರುತ್ತಲ್ಲ, ಇದು ನೋಡಿದ್ರೆ ಪಂಚವಾರ್ಷಿಕ ಆಯೋಜನೆ. ಇದು ನೋಡಿದರೆ 5 ವರ್ಷದ ಪಂಚವಾರ್ಷಿಕ ಯೋಜನೆ ನೋಡೋದಾದರೆ ಭಾರತದಲ್ಲಿ ಮೊಟ್ಟಮೊದಲ ಪಂಚವಾರ್ಷಿಕ ಯೋಜನೆ ನೋಡೋದಾದರೆ ಭಾರತದಲ್ಲಿ ಮೊಟ್ಟಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಅಂದರೆ 5 ವರ್ಷಕ್ಕೊಮ್ಮೆ ಅಂತ ಅಂದ್ಕೊಳ್ಬೋದು. ಇದು 5 ಇಯರ್ ಪ್ಲ್ಯಾನ್ ಅಂತ ಅಂದ್ಕೊಳ್ಳಿ. 5 ವರ್ಷದ ಯೋಜನೆ. ಭಾರತದಲ್ಲಿ ಮೊಟ್ಟಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಏಪ್ರಿಲ್ 1, 1951ರಲ್ಲಿ ಜಾರಿಗೆ ಬಂದಿತ್ತು. ಅಂದರೆ ಫಸ್ಟ್ ಭಾರತದಲ್ಲಿ ಮೊಟ್ಟಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ಬಂದ ವರ್ಷ ಯಾವುದಂದರೆ ಏಪ್ರಿಲ್ 1, 1951ರಲ್ಲಿ ಜಾರಿಗೆ ಬಂದಿತ್ತು ಅಂತ ನೋಡ್ಬೋದು. ಇಲ್ಲಿಯವರೆಗೂ 12 ಪಂಚವಾರ್ಷಿಕ ಯೋಜನೆಗಳು ಜಾರಿಗೊಂಡವು. ಅಂದರೆ 12 ಪಂಚವಾರ್ಷಿಕಗಳು ಜಾರಿಗೊಂಡವು ಅಂತ ನೋಡ್ಬೋದು. 2015ರಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗವು ಬದಲು ನೀತಿ ಆಯೋಗವನ್ನು ಸ್ಥಾಪಿಸಲಾಯಿತು. ರಾಷ್ಟ್ರೀಯ ಯೋಜನಾ ಆಯೋಗವನ್ನು ಬದಲು ನೀತಿ ಆಯೋಗವನ್ನು ಸ್ಥಾಪಿಸಲಾಯಿತು. ಸರ್ಕಾರವು ಕೆಲವು ನಿರ್ದಿಷ್ಟ ಧ್ಯೇಯೋದ್ದೇಶಗಳೊಂದಿಗೆ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೊಳಿಸದೆ ಈ ಉದ್ದೇಶಗಳು ಯೋಜನೆಗಳಿಗೆ ಮಾರ್ಗಸೂಚಿಯಾಗಿ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಮೂಲಭೂತ ಸಮಸ್ಯೆ ಬಡತನ ಅದನ್ನು ಹೋಗಲಾಡಿಸುವ ಸಲುವಾಗಿ ಪಂಚವಾರ್ಷಿಕವನ್ನು ಜಾರಿಗೆ ತರಲಾಗಿದೆ. ಅಂದರೆ ಭಾರತದಲ್ಲಿ ಮೂಲ ಸಮಸ್ಯೆ ಎಂದರೆ ಬಡತನವನ್ನು ಹೋಗಲಾಡಿಸಲು ಸಲುವಾಗಿ ಪಂಚವಾರ್ಷಿಕ ಯೋಜನೆ ಜಾರಿಗೆ ತರಲಾಗಿದೆ ಅಂತ ನೋಡ್ಬೋದು. ಅದರಿಂದ ಭಾರತದಲ್ಲಿ ಆರ್ಥಿಕ ಯೋಜನೆ ಮೂಲ ಉದ್ದೇಶ ಬಡತನ ನಿರ್ಮೂಲನೆ ಹಾಗೂ ಜನರ ಜೀವನ ಮಟ್ಟ ಸಾಧ್ಯವಷ್ಟು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು. ಈ ಮೂಲ ಉದ್ದೇಶಕ್ಕಾಗಿ ಪೂರಕ ಸಲುವಾಗಿ ಉದ್ದೇಶಕ್ಕಾಗಿ ಸಾಧಿಸಬೇಕೆ ಅಂಶಗಳನ್ನು ನೋಡ್ಬೋದು. ಅಂದರೆ ಈ ವಾರ್ಷಿಕ ಅಂದರೆ ಪಂಚವಾರ್ಷಿಕ ಅವಧಿ ಅಂದರೆ ಏನಂದರೆ ಯೋಜನೆಗಳು ಎಂದರೆ ಬಡತನ ದೂರ ಮಾಡೋದು ಮತ್ತು ಜೀವನ ಮಟ್ಟವನ್ನು ಸಾಧ್ಯವಾದಷ್ಟು ಗರಿಷ್ಠ ಮಟ್ಟಕ್ಕೆ ಮಾಡುವುದು ಮತ್ತು ಈ ಥರ ನೋಡ್ಬೋದು. ಇಲ್ಲಿ ನಿಮಗೆ ನೋಡ್ಬೋದು 12 ಪಂಚವಾರ್ಷಿಕ ಇದ್ದಾವೆ. ಅವೆಲ್ಲ ನೋಡ್ಕೊಳ್ಳಿ. 1ನೇ ಯೋಜನೆ, 2ನೇ ಯೋಜನೆ, 3ನೇ ಯೋಜನೆ ಎಲ್ಲ ನೀವು ನೋಡ್ಕೊಳ್ಳಿ. ಇಲ್ಲಿ ಕೆಳಗೆ ನೋಡೋದಾದರೆ ಅಂದರೆ ಅವುಗಳೆಂದರೆ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು. ಅಂದರೆ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು. ಉದ್ಯೋಗಾವಕಾಶವನ್ನು ಹೆಚ್ಚಿಸುವುದು. ಅಂದರೆ ನಿರುದ್ಯೋಗದಿಂದ ಸಮಸ್ಯೆಗಳು ಬಾರಬಾರ್ದಂಥ ಉದ್ಯೋಗಾವಕಾಶವನ್ನು ಹೆಚ್ಚಿಸುವುದು. ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು. ಅಂದರೆ ಆರ್ಥಿಕ ಅಸಮಾನತೆ ಸರಿಸಮಾನ ಎಲ್ಲರಿಗೆ ಹಣವನ್ನು ನೀಡುವುದು ಮಾಡುವುದು. ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಮತ್ತು ಅರ್ಥವ್ಯವಸ್ಥೆಯಲ್ಲಿ ಆಧುನೀಕರಣ ಇತ್ಯಾದಿ ಅಂತ ನೋಡ್ಬೋದು. ಇವಾಗ ನೋಡ್ತೀವಿ. ಇವಾಗ ಪಂಚವಾರ್ಷಿಕ ಯೋಜನೆ ಸಾಧನೆ ನೋಡೋದಾದರೆ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದು 60 ವರ್ಷ ಮುಗಿದಿವೆ. ಅಂದರೆ ಪಂಚವಾರ್ಷಿಕ ಅಂದರೆ ಇದೇ ನೋಡ್ತೀವಲ್ಲ, ಇವಾಗ 60 ವರ್ಷ ಮುಗಿದಿವೆ. 11 ಯೋಜನೆಯನ್ನು ಮುಕ್ತಾಯಗೊಂಡಿದೆ. ಈ ಅವಧಿಯಲ್ಲಿ ಯಾವ ಮಟ್ಟದ ಸಾಧನೆಯಾಗಿದೆ, ಅದರ ವಿಫಲತೆ ಏನು ಎಂಬುದು ತಿಳಿಯೋಣ. ಮೊದಲ ರಾಷ್ಟ್ರೀಯ ಯೋಜನೆ ಅಂದರೆ ಇವಾಗ ನೀವು 12 ಪಂಚವಾರ್ಷಿಕ ಯೋಜನೆಗಳು ಬಂದವಲ್ಲ, ಈ ಬುಕ್ಕಿನಲ್ಲಿ ಸಮೇತ ಹೇಳ್ತಾ ಇದ್ದೀನಿ. 60 ವರ್ಷ ಮುಗಿದಿದೆ ಅಂತ ಹೇಳ್ತಾ ಇದ್ದಾರೆ. ಅವು ಎಲ್ಲ ಏನೇನು ವಿಫಲತೆ ಸಾಧನೆ ಏನೇನಾಗ್ಯಾವ ಅಂತ ಇವಾಗ ನೋಡೋಣ. ಮೊದಲನೇ ರಾಷ್ಟ್ರೀಯ ಆದಾಯ ಬೆಳವಣಿಗೆ ಗಮನಿಸೋಣ. ಮೊದಲು ರಾಷ್ಟ್ರೀಯ ಆದಾಯ ಬೆಳವಣಿಗೆ ಗಮನಿಸೋಣ. ಯೋಜನೆಯು ಪ್ರಾರಂಭ 20 ವರ್ಷ ಅವಧಿಯಲ್ಲಿ ನಮ್ಮ ರಾಷ್ಟ್ರೀಯ ಆದಾಯ ಸರಾಸರಿ ವಾರ್ಷಿಕ ಇಲ್ಲಿ ನಿಮಗೆ ಗ್ರಾಫ್ಸ್ನು ಕೂಡ ನಿಮಗೆ ಸಿಗುತ್ತದೆ. ಶೇಕಡ 3.5 ದರ ಹೆಚ್ಚಳವಾದರೆ ನಂತರ 20 ವರ್ಷ ಅವಧಿಯಲ್ಲಿ ಶೇಕಡ 5 ದರದಲ್ಲಿ ಹೆಚ್ಚಳವಾಯಿತು. ಅಂದರೆ ರಾಷ್ಟ್ರೀಯ ಆದಾಯ ನಮಗೆ ದಿನ ಹೆಚ್ಚುತ್ತಾ ಬರ್ತಾಯಿದೆ. 20 ವರ್ಷ ಅವಧಿಯಲ್ಲಿ ನಮ್ಮ ರಾಷ್ಟ್ರೀಯ ಆದಾಯವು ಸರಾಸರಿ ಶೇಕಡ 3.5 ಅದರಲ್ಲಿ ಹೆಚ್ಚಳವಾದರೆ ನಂತರ 20 ವರ್ಷ ನಂತರ ಅವಧಿಯಲ್ಲಿ ಅದು ಶೇಕಡ 5 ದರದಲ್ಲಿ ಹೆಚ್ಚಳವಾಗಿದೆ ಅಂತ ನೋಡ್ಬೋದು. 1991ರಿಂದ 2000ವರೆಗೆ ಈ ಅವಧಿಯಲ್ಲಿ ಸರಾಸರಿ ವಾರ್ಷಿಕವನ್ನು ಶೇಕಡ 5.6 ದರದಲ್ಲಿ ಹೆಚ್ಚಿದರೆ 2001-2010 ಅವಧಿಯಲ್ಲಿ ಶೇಕಡ 7.3 ದರದಲ್ಲಿ ಹೆಚ್ಚಳವಾಗಿದೆ ಅಂತ ಅವರು ವರ್ಷಗಳು ಕಳೆದಂತೆ ರಾಷ್ಟ್ರೀಯ ಆದಾಯ ಬೆಳವಣಿಗೆ ಕೂಡ ಕ್ರಮೇಣ ಹೆಚ್ಚಿದೆ ಅಂತ ನೋಡ್ಬೋದು. ಅದಕ್ಕೆ ತಕ್ಕಂತೆ ತಲಾ ಆದಾಯ ಬೆಳವಣಿಗೆ ಹೆಚ್ಚಿದೆ. 2001ರಿಂದ 2010 ಅವಧಿಯಲ್ಲಿ ತಲಾ ಆದಾಯವು ವಾರ್ಷಿಕ ಸರಾಸರಿ ಶೇಕಡ 5.6 ದರದಲ್ಲಿ ಹೆಚ್ಚಿದೆ ಅಂತ ನೋಡ್ಬೋದು. ಇಲ್ಲಿ ಮೇಲಿನ ಕಂಬ ಚಿತ್ರವನ್ನು ಗಮನಿಸಿ ಈ ಪ್ರಶ್ನೆಗೆ ಉತ್ತರಿಸಿ ಅಂತ ನೋಡ್ಬೋದು. ಇವಾಗ ನೋಡೋದಾದರೆ ಕಂಬ ನೋಡ್ಬೋದು ನೀವು. ಶೇಕಡ ಹೆಚ್ಚಿದೆ. ರಾಷ್ಟ್ರೀಯ ಆದಾಯ ಬೆಳವಣಿಗೆಯಲ್ಲಿ ಅರ್ಥವ್ಯವಸ್ಥೆಯ ಮೂಲ ವಲಯಗಳಾದ ಕೃಷಿ, ಕೈಗಾರಿಕೆ ಮತ್ತು ಸೇವಾ ಕೊಡುಗೆ ಇರುತ್ತದೆ.
ಯೋಜನೆಯ ಪ್ರಾರಂಭದಲ್ಲಿ ರಾಷ್ಟ್ರೀಯ ಆದಾಯದಲ್ಲಿ ಕೃಷಿ ವಲಯದಲ್ಲಿ ಶೇಕಡ 50ಕ್ಕಿಂತ ಹೆಚ್ಚಿನ ಆದಾಯ ಬರುತ್ತದೆ. ಅಂದರೆ 2022-23ರಲ್ಲಿ ವಲಯದಲ್ಲಿ ಪಾಲು ಶೇಕಡ 18.3 ಆಗಿದೆ. ಸದ್ಯದಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ಸೇವಾ ವಲಯದಿಂದ ಆದಾಯ ಹೆಚ್ಚು ಬರುತ್ತದೆ. ಅಂದರೆ ರಾಷ್ಟ್ರೀಯ ಆದಾಯಕ್ಕೆ ಸೇವಾ ವಲಯದಿಂದ ಹೆಚ್ಚು ಆದಾಯ ಬರುತ್ತೆ. ಸೇವಾ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಇವಾಗ ಆಹಾರ ಧಾನ್ಯಗಳ ಉತ್ಪಾದನೆ ಸ್ವಾವಲಂಬಿತ ಸಾಧಿಸಲು ಯೋಜನೆ ಅವಧಿಯ ಆಹಾರ ಧಾನ್ಯಗಳ ಉತ್ಪಾದನೆ ಸುಮಾರು 5 ಪಟ್ಟು ಹೆಚ್ಚಳವಾಗಿದೆ. 2021-22ರಲ್ಲಿ ದಶಲಕ್ಷವನ್ನು ನೋಡ್ಬೋದು ಟನ್ನುಗಳು ಹೆಚ್ಚಿಸಿದೆ. ಕೈಗಾರಿಕೆ ಅಥವಾ ಸೇವಾ ವಲಯ ವಿಸ್ತರಣೆಯಿಂದ ಉದ್ಯೋಗಾವಕಾಶ ಹೆಚ್ಚಿವೆ. ಅಂದರೆ ಕೈಗಾರಿಕಾ ಅಂದರೆ ಫ್ಯಾಕ್ಟ್ರಿಗಳು, ಸೇವಾ ವಲಯದಿಂದ ವಿಸ್ತರಣೆಯಿಂದ ಉದ್ಯೋಗಾವಕಾಶ ಹೆಚ್ಚಿವೆ. ಬಡತನ ನಿರ್ಮೂಲನೆ ಹಾಗೂ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಜಾರಿಗೆ ತರುವ ಮೂಲಕ ಗ್ರಾಮೀಣ ಬಡ ಜನರಿಗೆ ಉದ್ಯೋಗಾವಕಾಶವನ್ನು ಒದಗಿಸಿಕೊಳ್ಳುವ ಪ್ರಯತ್ನವಾಗಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಗಾಧ ಪ್ರಗತಿ ಕಂಡುಬಂದಿದೆ. ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಳಕೆ ಹೆಚ್ಚುತ್ತದೆ. ನಮ್ಮ ತಂತ್ರಜ್ಞರು ಸೇವೆಯಲ್ಲಿ ಹೊರ ದೇಶಗಳಿಗೆ ರಫ್ತು ಮಾಡುವುದು ಮತ್ತು ಭಾರತದ ರಫ್ತು ದೇಶದಲ್ಲಿ ತಯಾರಿಕೆ ಮತ್ತು ಇಂಜಿನಿಯರ್ಗಳು ಸರಕು ರಫ್ತು ಪ್ರಮಾಣ ಅಗಾಧವಾಗಿ ಹೆಚ್ಚಿದೆ. ಭಾರತದ ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚುತ್ತಿರುವ ಅಸಮಾನತೆ ಕಡಿಮೆ ಮಾಡಲು ಅಭಿವೃದ್ಧಿ ಪ್ರಕ್ರಿಯೆ ಎಲ್ಲ ವರ್ಗದ ಜನರನ್ನು ಸೇರಿಸಿಕೊಳ್ಳುವ ಸಲುವಾಗಿ 11ನೇ ಪಂಚವಾರ್ಷಿಕ ಯೋಜನೆ ಎಲ್ಲರೂ ಒಳಗೊಂಡು ಬೆಳವಣಿಗೆ ಅಂದರೆ ಇನ್ಕ್ಲೂಸಿವ್ ಗ್ರೋತ್ ಪ್ರಾಮುಖ್ಯತೆ ನೀಡಲಾಗಿದೆ. ಮತ್ತು ಅಭಿವೃದ್ಧಿಯ ಇತರ ಮಾನದಂಡಗಳು ಗಮನಿಸಿದಾಗ ಬಹಳಷ್ಟು ಸುಧಾರಣೆ ಕಂಡುಬಂದಿವೆ. ಜನರ ನಿರೀಕ್ಷಿತ ಜೀವಿತಾವಧಿ ಮತ್ತು ಸಾಕ್ಷರತಾ ಪ್ರಮಾಣ ಹೆಚ್ಚಿದೆ. ಶಿಶು ಮರಣ ಮತ್ತು ತಾಯಂದಿರ ಮರಣ ಕಡಿಮೆಯಾಗುತ್ತಿದೆ. ಜನರ ಮತ್ತು ಮರಣ ದರ ಕಡಿಮೆಯಾಗಿದೆ. ಜನಸಂಖ್ಯೆ ಬೆಳವಣಿಗೆ ದರ ಇಳಿಕೆಯಾಗಿದೆ. ಇಷ್ಟಾದರೂ ಪಂಚವಾರ್ಷಿಕ ಯೋಜನೆ ದುಡಿಯಲು ಸಾಮರ್ಥ್ಯವಿರುವ ಎಲ್ಲ ಜನರಿಗೆ ಉದ್ಯೋಗ ಒದಗಿಸುವ ವಿಫಲವಾಗಿದೆ. ಅಂದರೆ ಇಷ್ಟು ಪಂಚವಾರ್ಷಿಕ ಯೋಜನೆ ದುಡಿಯಲು ಸಾಮರ್ಥ್ಯವಿರುವ ಎಲ್ಲ ಜನರಿಗೆ ಉದ್ಯೋಗ ಒದಗಿಸಲು ವಿಫಲವಾಗಿ ಬಡತನದ ಪ್ರಮಾಣ ಕಡಿಮೆಯಾಗಿದ್ದರೂ ಇದನ್ನು ಸಂಪೂರ್ಣವಾಗಿ ಹೋಗಲಾಡಿಸಲು ಬಡವ ಮತ್ತು ಶ್ರೀಮಂತರ ನಡುವಿನ ಅಸಮಾನತೆ ದಿನ ಹೆಚ್ಚುತ್ತಾ ಸಾಮಾಜಿಕ ನ್ಯಾಯ ಕನಸಿನ ಮುಂತಾದ ಮೂಲ ಸೌಕರ್ಯಗಳು ಕೊರತೆ ಹೆಚ್ಚಾಗಿದೆ. ಮತ್ತು ಹಸಿರು ಕ್ರಾಂತಿ ಅಂತ ನೋಡೋದಾದರೆ ಇವಾಗ ಮೂರನೇದಾಗಿ ಹಸಿರು ಕ್ರಾಂತಿ ಬಗ್ಗೆ ನಾವು ನೋಡೋಣ. ಹಸಿರು ಕ್ರಾಂತಿ ಇದಿಷ್ಟಿರುತ್ತೆ. ಹಸಿರು ಕ್ರಾಂತಿಯ ಪಿತಾಮಹ ಎಂ ಸ್ವಾಮಿನಾಥನ್ ಅಂತ ಬರ್ತಾರೆ. ಇಲ್ಲಿ ನೋಡೋದಾದರೆ ಹಸಿರು ಕ್ರಾಂತಿ ಬಗ್ಗೆ ಕುರಿತು ನೋಡೋಣ. ಹಸಿರು ಕ್ರಾಂತಿ ಅಂದರೆ ಇದೊಂದು ನಿಮಗೆ ನೋಡೋದಾದರೆ ಪಂಚವಾರ್ಷಿಕ ಯೋಜನೆ ಅತಿ ದೊಡ್ಡ ಸಾಧನೆ ಅಂದರೆ ಹಸಿರು ಕ್ರಾಂತಿ. ಅಂದರೆ ಪಂಚವಾರ್ಷಿಕ ಯೋಜನೆಯಲ್ಲಿ ಅಂದರೆ 5 ವರ್ಷ ಇದು ನೋಡಿದ್ದೀವಲ್ಲ, ಇವಾಗ 12 ಪಂಚವಾರ್ಷಿಕ ಬಂದಿದ್ದೀವಲ್ಲ. ಪಂಚವಾರ್ಷಿಕ ಯೋಜನೆ ಅತಿ ದೊಡ್ಡ ಸಾಧನೆ ಅಂದರೆ ಹಸಿರು ಕ್ರಾಂತಿ. ಕ್ರಾಂತಿ ಅಂದರೆ ಶೀಘ್ರ ಬದಲಾವಣೆ ಅಥವಾ ಪ್ರಗತಿ ಎಂದರ್ಥ. ಕ್ರಾಂತಿ ಅಂದರೆ ಏನಂದರೆ ಶೀಘ್ರ ಬದಲಾವಣೆ ಅಥವಾ ಪ್ರಗತಿ ಎಂದರ್ಥ. 1967ರಿಂದ 70ರವರೆಗೆ ಈ ಅವಧಿಯಲ್ಲಿ ಭಾರತದ ಆಹಾರ ಧಾನ್ಯಗಳು ಉತ್ಪಾದನೆಯಲ್ಲಿ ಆದಂಥ ಶೀಘ್ರ ಪ್ರಗತಿಯನ್ನು ಹಸಿರು ಕ್ರಾಂತಿ ಎಂದು ಗುರುತಿಸಲಾಗಿದೆ. 1967ರಲ್ಲಿ 74 ದಶಲಕ್ಷ ಟನ್ನುಗಳಷ್ಟು ಆಹಾರ ಧಾನ್ಯಗಳು ಉತ್ಪಾದನೆ. 1970ರ ಮಹಿಳೆಗೆ 108 ದಶಲಕ್ಷ ಟನ್ನುಗಳು ಹೆಚ್ಚಳವಾಯಿತು. ಕೆಲವು 3 ವರ್ಷಗಳ ಅವಧಿ ಆಹಾರ ಧಾನ್ಯಗಳು ಉತ್ಪಾದನೆ ಆಗದ ಪ್ರಮಾಣದಲ್ಲಿ ಹೆಚ್ಚಳವಾಯಿತು. ಇದು ಹಸಿರು ಬೆಳೆಗಳ ಪ್ರಗತಿಯಾಗಿದೆ. ಇದಕ್ಕೆ ಹಸಿರು ಕ್ರಾಂತಿ ಎಂದು ಕರೆಯಲಾಗಿದೆ. ಹಸಿರು ಕ್ರಾಂತಿಯ ಹೆಚ್ಚು ಇಳುವರಿ ಬೀಜಗಳು ಬಳಕೆ ಪರಿಣಾಮ. 1960ರಲ್ಲಿ ಪ್ರಾರಂಭದಲ್ಲಿ ಡಾಕ್ಟರ್ ನಾರ್ಮನ್ ಬೋರ್ಲಾಂಗ್ ಎಂಬ ಜರ್ಮನ್ ಕೃಷಿ ವಿಜ್ಞಾನಿ ಮೆಕ್ಸಿಕೋ ದೇಶದಲ್ಲಿ ನಡೆಸಿದ ಪ್ರಯೋಗ ಫಲವಾಗಿ ಗೋಧಿಯನ್ನು ಹೆಚ್ಚು ಇಳುವರಿ ಬೀಜಗಳನ್ನು ಸಂಶೋಧನೆ ಆಯಿತು. ಈ ಬೀಜದ ಬಳಕೆ ತಂದ ಮೆಕ್ಸಿಕೋ ಮತ್ತು ತೈವಾನ್ ದೇಶಗಳಲ್ಲಿ ಗೋಧಿ ಉತ್ಪಾದನೆ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿದೆ. ಇಲ್ಲಿ ನೋಡೋದಾದರೆ ಮತ್ತು 1965-66ರ ಅವಧಿಯಲ್ಲಿ ಭಾರತದಲ್ಲಿ ಸಂಭವಿಸಿದ ಭೀಕರ ಬರಗಾಲ ಪರಿಣಾಮವಾಗಿ ಕೃಷಿ ಉತ್ಪಾದನೆ ಅಂತ್ಯದಿಂದ ಕಡಿಮೆಯಾಯಿತು. ಅಂದರೆ 1965ರಲ್ಲಿ ಭಾರತದಲ್ಲಿ ಒಂದು ಭೀಕರ ಬರಗಾಲ ಬರ್ತದೆ. ಕೃಷಿ ಉತ್ಪಾದನೆ ಅತ್ಯಂತ ಕಡಿಮೆಯಾಯಿತು. ಆಹಾರ ಧಾನ್ಯಗಳ ಕೊರತೆ ಆಗದ ಹೆಚ್ಚಿತು. ಈ ಸಮಸ್ಯೆ ಪರಿಹಾರವಂತೂ ಭಾರತ ಸರ್ಕಾರವು 1960ರಲ್ಲಿ ಗೋಧಿಯ ಹೆಚ್ಚು ಇಳುವರಿಯನ್ನು ಬೀಜಗಳು ಮತ್ತು ಪಂಜಾಬ್, ಹರಿಯಾಣ, ದೆಹಲಿ, ರಾಜಸ್ಥಾನ್, ಉತ್ತರ ಪ್ರದೇಶ ಆಯ್ದ ಜಿಲ್ಲೆಗಳಿಗೆ ಬಳಕೆ ತಂದವು. ಹೆಚ್ಚು ಇಳುವರಿ ಬೀಜಗಳು ಬಳಕೆ ನಿಗದಿತ ಪೋಷಕಾಂಶ ಮತ್ತು ನಿಯಮಿತವಾಗಿ ನೀರು ಮತ್ತು ರೋಗಗಳಿಂದ ರಕ್ಷಣೆಯನ್ನು ಅಪೇಕ್ಷಿಸಿ ಆದ್ದರಿಂದ ಹೆಚ್ಚು ಇಳುವರಿ ಬೀಜವನ್ನು ಬಳಕೆಯ ಜೊತೆಗೆ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ ಬಳಕೆ ತರಲಾಯಿತು. ನೀರಾವರಿ ಸೌಲಭ್ಯ ವಿಸ್ತರಿಸಲಾಯಿತು. ಇದರಿಂದ ಗೋಧಿಯ ಉತ್ಪಾದನೆ ಅಗಾಧವಾದ ಹೆಚ್ಚಿತು. ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ಮತ್ತು ಈ ಸುಧಾರಿತ ತಂತ್ರವನ್ನು ಸುಗ್ಗಿ ಪೂರ್ವ ತಂತ್ರಜ್ಞಾನ ಎಂದು ಕರೀತಾರೆ. ಹಾರ್ವೆಸ್ಟ್ ಟೆಕ್ನಾಲಜಿ ಎನ್ನುತ್ತಾರೆ. ಈ ಭಾರತದ ಕೃಷಿಯ ಸುಧಾರಿಸಿದ ತಂತ್ರಜ್ಞಾನ ಬಳಕೆ ಎನ್ನುವುದು ಕೃಷಿಯ ವಿಜ್ಞಾನಿ
ಸರ್ MS ಸ್ವಾಮಿನಾಥನ್ ಪಾತ್ರ ಪ್ರಮುಖವಾಗಿದೆ. ಹಾಗಾಗಿ ಇವರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎನಿಸಿದ್ದಾರೆ. ಇವರು ದಿನಾಂಕ 28 ಸೆಪ್ಟೆಂಬರ್ 1923 ನಿಧನರಾಗಿದ್ದಾರೆ. ಕೃಷಿಯ ಕ್ಷೇತ್ರಕ್ಕೆ ಇವರ ಕೊಡುಗೆ ಸದಾ ಸ್ಮರಣೀಯವಾಗಿದೆ. 1987ರಲ್ಲಿ ಸ್ವಾಮಿನಾಥನ್ ಮೊದಲ ವಿಶ್ವ ಆಹಾರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಹಸಿರು ಕ್ರಾಂತಿಗೆ MS ಸ್ವಾಮಿನಾಥನ್ ಕೊಡುಗೆ ಪರಿಗಣಿಸಿ ಭಾರತ ಸರ್ಕಾರ ಅತ್ಯುನ್ನತ ನಾಗರಿಕರ ಗೌರವ ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ 2024ರಲ್ಲಿ ನೀಡಿದೆ. ಹಸಿರು ಕ್ರಾಂತಿಯ ಪ್ರಾರಂಭದಲ್ಲಿ ಸುಧಾರಿತ ತಂತ್ರಜ್ಞಾನ ಗೋಧಿ ಬೆಳೆಯನ್ನು ಪಾತ್ರ ಬೆಳೆಸಲಾಯಿತು. ಅದರ ಯಶಸ್ಸಿನಿಂದ ಪ್ರೇರಿತವಾದ ಸರ್ಕಾರ ಭತ್ತ, ಜೋಳ, ರಾಗಿ, ಕಬ್ಬು ಮುಂತಾದ ಬೆಳೆಗಳಲ್ಲಿ ಹೆಚ್ಚಿನ ಇಳುವರಿ ಬೀಜಗಳನ್ನು ಬಳಸಲು ಪ್ರೇರಣೆ ನೀಡಿತು. ಸುಧಾರಿಸಿದ ತಂತ್ರಜ್ಞಾನ ಎಲ್ಲ ಬೆಳೆಗಳು ಬಳಸಲು ಪ್ರಯತ್ನಿಸಲಾಯಿತು. ಜೊತೆಗೆ ಇದನ್ನು ದೇಶಾದ್ಯಂತ ವಿಸ್ತರಣೆಗೆ ಕ್ರಮ ಕೈಗೊಳ್ಳಲಾಯಿತು. ಇದರಿಂದ ಕೃಷಿಯ ಉತ್ಪಾದನೆ ಅಗಾಧ ಪ್ರಗತಿ ಸಾಧ್ಯವಾಯಿತು. 80ರ ದಶಕದ ವೇಳೆಗೆ ಭಾರತವು ಆಹಾರ ಧಾನ್ಯಗಳ ಉತ್ಪಾದನೆ ಸ್ವಾವಲಂಬನೆ ಸಾಧಿಸಿತು. ಹಸಿರು ಕ್ರಾಂತಿಯ ಲಾಭ ಕೆಲವು ದೊಡ್ಡ ಹಾಗೂ ಶ್ರೀಮಂತ ರೈತರಿಗೆ ಮಾತ್ರ ತಲುಪಿತು. ಬಡ ರೈತರಿಗೆ ಏನೂ ಲಾಭ ತಲುಪಿಲ್ಲ ಎಂಬ ಕೂಗು ಎಲ್ಲೆಡೆ ಕೇಳಾರಂಭಿಸಿತು. ಏಕೆಂದರೆ ಸುಧಾರಿತ ಬೀಜಗಳು, ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳು ಮುಂತಾದ ಕೊಳವು ಶಕ್ತಿ ಬಡ ರೈತರಿಗೆ ಇರಲಿಲ್ಲ. ಈ ತಾರತಮ್ಯ ಹೋಗಲಾಡಿಸಲು ಅವಕಾಶವಾಗಿ ಆಗ ಸರ್ಕಾರ ಸಣ್ಣ ಮತ್ತು ಬಡ ರೈತರಿಗೆ ಸುಧಾರಿಸಿದ ತಂತ್ರಜ್ಞಾನ ಲಾಭವನ್ನು ದೊರಕಿಸಲು ಸಹಾಯಧನ ವ್ಯವಸ್ಥೆಯನ್ನು ಜಾರಿಗೊಳಿಸಿತು. ಸರ್ಕಾರ ಹೆಚ್ಚಿನ ಧನ ಸಹಾಯಧನವನ್ನು ಬೀಜ, ಗೊಬ್ಬರ, ಕ್ರಿಮಿನಾಶಕ, ಯಂತ್ರೋಪಕರಣ ಮುಂತಾದ ಅತ್ಯಂತ ಕಡಿಮೆ ಬೆಲೆಯಲ್ಲಿ ವಿತರಿಸಲು ಮುಂದಾಯಿತು. ಅಲ್ಲದೆ ರೈತರಿಗೆ ಬ್ಯಾಂಕ್ಗಳು ಮತ್ತು ಸರ್ಕಾರಿ ಬ್ಯಾಂಕ್ಗಳ ಮೂಲಕ ದುಡಿಮೆಗೆ ಬಡ್ಡಿಗೆ ಸಾಲ ಒದಗಿಸಲು ಮುಂದಾಯಿತು. ಇದರಿಂದಾಗಿ ಸುಧಾರಿಸಿದ ಕೃಷಿ ವಿಧಾನ ಎಲ್ಲ ವರ್ಗದ ರೈತರಿಗೆ ಬಳಸಲು ಸಾಧ್ಯ ಕೃಷಿಯನ್ನು ಹೆಚ್ಚಿಸಿತು. ಮತ್ತು ನೋಡೋದಾದರೆ ನಿಮಗೆ ತಿನ್ನೋದ್ರಲ್ಲಿ ಕಾಮನ ಬಿಲ್ಲು ಕ್ರಾಂತಿ ಅಂತಲೂ ಕೂಡ ನೋಡ್ಕೊಳ್ಬೋದು. ಇದನ್ನು ಕೂಡ ನೀವು ಓದ್ಕೊಳ್ಳಿ. ಇದು ಹಸಿರು ಕ್ರಾಂತಿ ಆಹಾರ ಧಾನ್ಯಗಳ ಉತ್ಪಾದನೆ, ನೀಲಿ ಕ್ರಾಂತಿ ಮೀನುಗಳ ಉತ್ಪಾದನೆ, ಹಳದಿ ಕ್ರಾಂತಿ ಎಣ್ಣೆ ಬೀಜಗಳ ಉತ್ಪಾದನೆ, ಬಿಳಿ ಕ್ರಾಂತಿ ಹಾಲು ಉತ್ಪಾದನೆ, ಬೆಳ್ಳಿ ಕ್ರಾಂತಿ ಮೊಟ್ಟೆಗಳ ಉತ್ಪಾದನೆ, ಬಂಗಾರ ಕ್ರಾಂತಿ ಹಣ್ಣುಗಳ ಉತ್ಪಾದನೆ, ಕೆಂಪು ಕ್ರಾಂತಿ ಮಾಂಸ ಉತ್ಪಾದನೆ. ಕೃಷಿ ಉತ್ಪಾದನೆ ಹೆಚ್ಚಳದಿಂದ ಕೃಷಿ ವಸ್ತುಗಳು ಬೆಲೆಗಳು ಇಳಿಕೆಯಾಗಿದೆ. ರೈತರಿಗೆ ನಷ್ಟವಾಗುವ ಹಂತಕ ಸೃಷ್ಟಿಯಾಯಿತು. ರೈತರ ಉತ್ಪಾದನೆ ನ್ಯಾಯೋಚಿತ ಬೆಲೆ ದೊರಕಿಸಬೇಕು ಅನಿವಾರ್ಯತೆ ಉಂಟಾಯಿತು. ರೈತರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರಕಿಸುವುದು ಸಲುವಾಗಿ ಕೃಷಿ ಮಾರುಕಟ್ಟೆ ಸುಧಾರಿಸಬೇಕಾಯಿತು. ಹೆಚ್ಚುವರಿ ಉತ್ಪನ್ನಗಳು ಸಂಸ್ಕರಿಸಿ ಅವುಗಳಿಂದ ವಿವಿಧ ಉತ್ಪನ್ನಗಳು ತಯಾರಿಸಲು ಕ್ರಮ ಕೈಗೊಳ್ಳಬೇಕಾಯಿತು. ಹೆಚ್ಚುವರಿ ಉತ್ಪನ್ನಗಳು ಕೆಡದಂತೆ ಸಂಗ್ರಹಿಸಿ ಉಗ್ರಾಣಗಳು ಮತ್ತು ಶೈತ್ಯಾಂತ ನಿರ್ಮಿಸುವ ಅವಕಾಶ ಉಂಟಾಯಿತು. ಹೀಗೆ ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟ ಬಳಕೆಗೆ ತರಲಾದ ಸುಧಾರಣೆ ತಂತ್ರಜ್ಞಾನ ಸುಗ್ಗಿ ನಂತರ ತಂತ್ರಜ್ಞಾನ ಅಂತ ನೋಡಬಹುದು ಎಂದು ಕರೆಯುತ್ತೇವೆ. ಹಸಿರು ಕ್ರಾಂತಿಯ ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರ ತಂತ್ರಜ್ಞಾನ ಪ್ರೇರಕ ಅಂಶಗಳು ನೋಡಿದ್ದೇವೆ. ಕೃಷಿ ವಲಯ ಸದಸ್ಯರಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳು ಪರಿಹಾರವೆಂಬ ಸರ್ಕಾರವು ರೈತರಿಗೆ ಸಾವಯವ ಕೃಷಿ ವಿಧಾನಗಳು ಬಳಸುವ ಪ್ರೋತ್ಸಾಹಿಸುತ್ತಾ ರಾಸಾಯನಿಕ ಗೊಬ್ಬರ ಬದಲಿಗೆ ಜೈವಿಕ ಗೊಬ್ಬರ, ರಾಸಾಯನಿಕ ಕ್ರಿಮಿನಾಶಕ ಬದಲಾಗಿ ಜೈವಿಕ ಕ್ರಿಮಿನಾಶಕ ಬಳಿಕ ಪ್ರೋತ್ಸಾಹಿಸಲಾಗಿದೆ. ಹೀಗೆ ಕೃಷಿಯಲ್ಲಿ ಎಲ್ಲ ರೀತಿಯ ಪರಸ್ಪರ ಸ್ನೇಹಿತ ಮತ್ತು ತಂತ್ರಗಳನ್ನು ಬಳಸುವ ನಾವು ಕೃಷಿಯನ್ನು ಉತ್ಪಾದನೆ ತೆಗೆದುಕೊಳ್ಳಲು ಪ್ರಯತ್ನಿಸಿದೆ. ಇನ್ನು 2 ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ ಎಂದು ಗೌರವಿಸಲಾಗಿದೆ. ಕೆಲವು ಉತ್ಸಾಹಿ ರೈತರು ಸಾವಯವ ಕೃಷಿ, ಶೂನ್ಯ ಬಂಡವಾಳ ಕೃಷಿ ಮುಂತಾದ ಪರಿವರ್ತನೆಯಾಗಿ ಸುಧಾರಿತ ವಿಧಾನಗಳನ್ನು ಅನುಸರಿಸಿ ಅನುಕೂಲ ಪಡೆಯುತ್ತಿದ್ದಾರೆ. ನೀತಿ ಆಯೋಗ ನೋಡೋದಾದರೆ ಭಾರತ ಪರಿವರ್ತನೆಗಾಗಿ ರಾಷ್ಟ್ರೀಯ ಸಂಸ್ಥೆಯು ಭಾರತ ಯೋಜನೆ ಆಯೋಗವನ್ನು ಬದಲಿಗೆ ಜನವರಿ 1ರಂದು 2015 ಸ್ಥಾಪಿಸಲಾಗಿದೆ. ನೀತಿ ಆಯೋಗವು ತಳಮಟ್ಟದಿಂದ ನೀತಿ ರಚನೆ ಮಾರ್ಗವನ್ನು ಉಪಯೋಗಿಸಿ ಇದು 15 ವರ್ಷಗಳ ದೃಷ್ಟಿಕೋನ, 7 ವರ್ಷಗಳ ಕಾರ್ಯತಂತ್ರ ಹಾಗೂ 3 ವರ್ಷಗಳ ಕ್ರಿಯಾಯೋಜನೆ ಒಳಗೊಂಡಿದೆ. ದೇಶದ ಪ್ರಧಾನಮಂತ್ರಿಯವರಿಗೆ ಇದು ನೇತೃತ್ವ ವಹಿಸಿದರೆ, ಆದರೆ ದಿನವೇ ಆಡಳಿತ ಉಪಾಧ್ಯಕ್ಷರು ಇರುತ್ತಾರೆ. ಇವರಿಗೆ ನೆರವು ನೀಡಲು ಮುಖ್ಯ ಕಾರ್ಯದರ್ಶಿ ಇರುತ್ತಾರೆ. ಧ್ಯೇಯೋದ್ದೇಶ: ಭಾರತ ಸರ್ಕಾರ ಅತ್ಯುನ್ನತ ಸಾರ್ವಜನಿಕ ನೀತಿ ಚಿಂತಕರು ಚಳವಳಿಗೆ ಕಾರ್ಯನಿರ್ವಹಿಸುವಲ್ಲಿ ಮತ್ತು ಆರ್ಥಿಕ ಅಭಿವೃದ್ಧಿಗೆ ವೇಗಗೊಳಿಸುವ ಕಾರ್ಯವನ್ನು ನೋಡಲ್ ಏಜೆನ್ಸಿಯನ್ನು ಕಾರ್ಯನಿರ್ವಹಿಸುತ್ತಾರೆ. ಕೆಳಮಟ್ಟದ ಸಂಪನ್ಮೂಲ ಬಳಸಿಕೊಂಡು ಆರ್ಥಿಕ ನೀತಿ ನಿರೂಪಣೆ ಭಾರತ ರಾಜ್ಯ ಸರ್ಕಾರ ಒಳಗೊಳ್ಳುವಿಕೆ ಮೂಲಕ ಸಹಕಾರಿ ಒಕ್ಕೂಟ ಉತ್ತೇಜಿಸಿದರು. ವೈಶಿಷ್ಟ್ಯ: ನೀತಿ ಆಯೋಗ ವೇಗವಾಗಿ ಕಾರ್ಯನಿರ್ವಹಿಸುವ, ಸಂಶೋಧನೆ ಮತ್ತು ನಾವೀನ್ಯತೆ ಹೆಚ್ಚಿಸಲು ವ್ಯೂಹಾತ್ಮಕ ದೃಷ್ಟಿಕೋನ,
ನೀತಿಗಳನ್ನು ರೂಪಿಸಲು ಅಗತ್ಯವಾದ ಮಾರ್ಗದರ್ಶನ, ಸರ್ಕಾರ ಒದಗಿಸಲು ಅನಿರೀಕ್ಷಿತವಾಗಿ ಸನ್ನಿವೇಶಗಳನ್ನು ನಿಭಾಯಿಸಲು ಅಗತ್ಯವಾದ ಜ್ಞಾನ ಹಾಗೂ ಕೌಶಲ್ಯವೊಡನೆ ಆಧುನಿಕ ಸಂಪನ್ಮೂಲಗಳನ್ನು ಕೇಂದ್ರವಾಗಿ ಅಭಿವೃದ್ಧಿಗೊಳಿಸಿದರು. ಅಟಲ್ ನಾವೀನ್ಯತೆ ಮಿಷನ್ ಅಭಿವೃದ್ಧಿ, ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಸಂಸ್ಥೆ ಮತ್ತು ಸ್ವಾಯತ್ತತೆ ಮತ್ತು ಸಂಸ್ಥೆಯಾದ ಕಾರ್ಮಿಕ ಅರ್ಥಶಾಸ್ತ್ರ ಸಂಶೋಧನೆ ಮತ್ತು ಅಭಿವೃದ್ಧಿ ರಾಷ್ಟ್ರೀಯ ಸಂಸ್ಥೆ ಎಂಬ ಕಚೇರಿ ಇದನ್ನು ಬೆಂಬಲಿಸಿದೆ. ನೀತಿ ಆಯೋಗದ ವ್ಯಾಪ್ತಿಗೊಳ್ಳುವ ಎಲ್ಲ ಚಟುವಟಿಕೆಗಳು ಈ ಕೆಳಕಂಡ 4 ಮುಖ್ಯ ವಿಭಾಗಗಳಲ್ಲಿ ವಿಂಗಡಿಸಬಹುದು. ನೀತಿ ಮತ್ತು ಕಾರ್ಯಕ್ರಮ ಚೌಕಟ್ಟು, ಸಹಕಾರಿ ಒಕ್ಕೂಟ ವ್ಯವಸ್ಥೆ, ಮೇಲುಸ್ತುವಾರಿ ಮತ್ತು ಮೌಲ್ಯಮಾಪನ, ಚಿಂತಕರು, ಚಾವಡಿ ಹಾಗೂ ಜ್ಞಾನ ಮತ್ತು ನಾವೀನ್ಯತೆ ಕೇಂದ್ರಸ್ಥಾನ. ಇವತ್ತು ಈ ಅಧ್ಯಾಯ ಮುಗಿತು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಅಭ್ಯಾಸಗಳು ಕೂಡ ನಿಮಗೆ ತರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.